ಸೌಜನ್ಯಕ್ಕಾದ್ರೂ ಒಂದು ಮನವಿ ಪತ್ರನ ಸ್ವೀಕರಿಸಿಲ್ಲ. ಇದು ಅತ್ಯಂತ ಮಹಿಳಾ ವಿರೋಧಿ ಸರ್ಕಾರ, ಆಶಾ ಕಾರ್ಯಕರ್ತರ ವಿರೋಧ ಸರ್ಕಾರ ಅಂತೇಳಿ ನಾವು ಸಂಘಟನೆಯಿಂದ ತೀವ್ರವಾಗಿ ವಿರೋಧಿಸುತ್ತೇವೆ. ಸಮಸ್ತ ಆಶಾ ಕಾರ್ಯಕರ್ತರೇ, ಪ್ರತಿಭಟನೆ, ಚಳವಳಿ, ಹೋರಾಟ ಪ್ರತಿಯೊಬ್ಬರ ಹಕ್ಕು. ಕಳೆದ ಜನವರಿ ತಿಂಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ 40,000 ಆಶಾ ಕಾರ್ಯಕರ್ತರು ಅಹೋರಾತ್ರಿ ಪ್ರತಿಭಟನಾ ಧರಣಿ ಪ್ರಾರಂಭಿಸಿದಾಗ ಸ್ವತಃ ಈ ನಾಡಿನ ಮುಖ್ಯಮಂತ್ರಿ ಅವರು ಅಧಿಕಾರಿಗಳ ಜೊತೆ ಸಭೆ ಮಾಡಿ ನಮ್ಮ ಮಾರ್ಚ್ ಬಜೆಟ್ ಆದ್ಮೇಲೆ ಏಪ್ರಿಲ್ 1ರಿಂದ ನಿಮಗೆ 10,000 ಗೌರವಧನವನ್ನ ಕೊಟ್ಟೇ ಕೊಡ್ತೇವೆ, ನುಡಿದಂಗೆ ನಡೆದೇ ನಡೀತೇವೆ ಅಂತ ಹೇಳಿ ಬಹಳ ದೊಡ್ಡ ಭಾಷಣ ಮಾಡಿದ್ರು, ಆಶ್ವಾಸನೆ ಕೊಟ್ಟಿದ್ರು. ಇವತ್ತು ಆಗಸ್ಟ್ ತಿಂಗಳ ಇಲ್ಲಿವರೆಗೂ ಒಂದೇ ₹1 ಕೊಟ್ಟಿಲ್ಲ, ಗೌರವಧನ ಹೆಚ್ಚಳ ಮಾಡಿಲ್ಲ. ಇಂಥ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರದ ವಿರುದ್ಧ ಬಹಳ ಅಭೂತಪೂರ್ವ ಈ ಅಹೋರಾತ್ರಿ ಹೋರಾಟನ ಮುಂದುವರಿಸ್ತೇವೆ. ಈ ಪ್ರತಿಭಟನಾ ಧರಣಿಯನ್ನು ಉದ್ದೇಶಿಸಿ ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಬಿಜಾಪುರ ಜಿಲ್ಲಾ ಕಾರ್ಯದರ್ಶಿಗಳಂತ ಶಿವಮಾಲಾ ಅವರು ಮಾತಾಡಬೇಕು ಅಂತೇಳಿ ಆಶಾ ಸಂಘಟನಾ ಪರವಾಗಿ ಕೇಳ್ತಾರೆ. ಪ್ರಮುಖವಾದಂತ ಆಶಾ ಕಾರ್ಯಕರ್ತರ ಏನ 10,000 ಕನಿಷ್ಠ ವೇತನ ಬೇಕು, ನಿರ್ದಿಷ್ಟ ವೇತನ ನಮಗ್ ಬೇಕು ಅಂತಕ್ಕಂತ ನ್ಯಾಯಯುತವಾದಂತ ಬೇಡಿಕೆ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಏನ ಧರಣಿ ಅಹೋರಾತ್ರಿ ಧರಣಿಗಿಳಿದಿದ್ದೀರಿ. ಇದು ಅತ್ಯಂತ ನ್ಯಾಯಯುತವಾದಂತ ಹೋರಾಟ. ಈ ಹೋರಾಟಕ್ಕೆ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವಿಜಯಪುರ ಜಿಲ್ಲಾ ಸಮಿತಿಯ ಪರವಾಗಿ ತಮಗೆಲ್ಲ ಕೂಡ ಕ್ರಾಂತಿಕಾರಿಗಳ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಸುಮಾರು ಜನ ಆಶಾ ಕಾರ್ಯ